ಮತ್ತೊಂದು ಕಡೆ ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಆದೇಶವನ್ನು ಖಂಡಿಸಿ ಮಂಡ್ಯ ಬಂದ್ ಒಂದು ಕಡೆ ಆದರೆ ಮೈಸೂರಿನಲ್ಲೂ ಕೂಡ ಮಂಡ್ಯ ಬಂದ್ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೂ ಕೂಡ ಕರ್ನಾಟಕ ಬಂದ್ ಬಿಸಿ ತಟ್ಟುತ್ತಾ ಅಂತ ನೋಡ್ತಾ ಹೋದರೆ ಮೈಸೂರಿನಲ್ಲೂ ತಟ್ಟಿಲ್ಲ ಕರ್ನಾಟಕ ಬಂದ್ ಬಿಸಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಒಂದಷ್ಟು ವಿಜುವಲ್ಸ್ ಕೂಡ ತೋರಿಸ್ತಾ ಹೋಗ್ತೀನಿ. ಸಬರ್ಬನ್ ಬಸ್ ನಿಲ್ದಾಣದಿಂದ ಬೆಂಗಳೂರು ಮಂಗಳೂರು ಸೇರಿ ರಾಜ್ಯದ ನಾನಾ ಭಾಗಗಳಿಗೆ ಎಂದಿನಂತೆ ಬಸ್ ಸಂಚಾರ ಇದೆ. ಬಸ್ ನಿಲ್ದಾಣದ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮೈಸೂರಿನಲ್ಲೂ ಎಂದಿನಂತೆ ಬಸ್ ಸಂಚಾರ ಇದೆ. ಎಂದಿನಂತೆ ಒಂದೊಂದಾಗಿ ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲಾಗ್ತಾ ಇದೆ. ಸಬರ್ಬನ್ ಬಸ್ ನಿಲ್ದಾಣದಿಂದ ಬೆಂಗಳೂರು ಮಂಗಳೂರು ಸೇರಿ ರಾಜ್ಯದ ನಾನಾ ಭಾಗಗಳಿಗೆ ಎಂದಿನಂತೆ ಬಸ್ ಸಂಚರಿಸ್ತಾ ಇವೆ. ಮೈಸೂರಿಗೆ ಬಂದ್ನ ಬಿಸಿ ತಟ್ಟಿಲ್ಲ. ನಾವು ಗಮನಿಸ್ತಾ ಹೋಗ್ಬೋದು. ಈಗ ಇಡೀ ಕರ್ನಾಟಕ ಬಂದ್ಗೆ ಏನು ಕರೆಯನ್ನು ಕೊಡಲಾಗಿದೆ, ಆದರೆ ಸಾಂಕೇತಿಕವಾದಂತಹ ಒಂದು ಪ್ರತಿಭಟನೆಗೆ ಮಾತ್ರ ಅವಕಾಶ ಇದೆ ಅಥವಾ ಸೀಮಿತವಾಗುತ್ತಾ ಕರ್ನಾಟಕ ಬಂದ್ ಅನ್ನುವಂಥದ್ದು. ಯಾಕೆಂದರೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಮತ್ತೊಂದು ಕಡೆ ಮೈಸೂರಿನಲ್ಲಿ ಬಂದ್ನ ಒಂದು ಎಫೆಕ್ಟ್ ಅಷ್ಟರ ಮಟ್ಟಿಗೆ ತಟ್ಟಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಬಹುದು. ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ಈ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಪ್ರತಿಭಟನಾಕಾರರು, ಕನ್ನಡ ಪರ ಸಂಘಟನೆಗಳು ಪಟ್ಟು ಹಿಡಿದು ತಮ್ಮ ಆಕ್ರೋಶವನ್ನು ಹೊರಹಾಕಿದ ಪ್ರಸಂಗ ನಡೆಯಿತು. ಮತ್ತೊಂದು ಕಡೆ ಪ್ರತಿಭಟನಾಕಾರರು ಬಸ್ಗಳ ಸಂಚಾರದ ಸಂದರ್ಭದಲ್ಲಿ ಬಸ್ಗಳನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ವೇಳೆ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ ಪ್ರತಿಭಟನಾಕಾರರನ್ನ. ಮೈಸೂರಿನಲ್ಲಿ ಎಂದಿನಂತೆ ಇದೆ ಬಸ್ ಸಂಚಾರ. ರಾಜ್ಯಾದ್ಯಂತ ವಾಟಾಳ್ ನಾಗರಾಜರು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಕರೆಯನ್ನು ಬೆಂಬಲಿಸಿ ನಾವು ಇಂದು ಪ್ರತಿಭಟನಾ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಏನು ವಾಟಾಳ್ ನಾಗರಾಜ್ ಅವರು ಹೇಳಿರೋದನ್ನ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅವರು ಬರೀ ಕಾವೇರಿ ನೀರಿಗಾಗಿ ಒಂದು ವಿಚಾರವಾಗಿ ಹೋರಾಟ ಮಾಡ್ತಿಲ್ಲ. ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಹಾಗೂ ಬೆಳಗಾವಿಯನ್ನು ಮೈಸೂರಿನ ಅವಿಭಾಜ್ಯ ಅಂಗ ಅಂತ ಸೇರಿಸಬೇಕು. ಜೊತೆಗೆ ಮೇಕೆದಾಟು ಯೋಜನೆ, ಮಹದಾಯಿ ಯೋಜನೆ, ಕಳಸಾ ಬಂಡೂರು ಯೋಜನೆ, ಕನ್ನಡಿಗರಿಗೆ ಉದ್ಯೋಗಗಳು ಸಿಗಬೇಕು ಹಾಗೂ ಕನ್ನಡ ಶಾಲೆಗಳನ್ನ ಮುಚ್ಚಬಾರ್ದು. ಎರಡು ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದು ಇದಕ್ಕೊಂದು ನಮಗೆ ಶಾಶ್ವತವಾದ ಪರಿಹಾರ ಕೊಡಬೇಕು. ಮಳೆ ಬಂದರೆ ನೋಡಿ, ಹೋದ ವರ್ಷ 10 ವರ್ಷ ಭಾಳ ಚೆನ್ನಾಗಿ ಮಳೆ ಬಂತು, ನಾವು ನೀರು ಇಟ್ಕೊಳ್ಳೋ ಕಾಲ ಬಿಡ್ತೀವಿ. ಮಳೆ ಬಂದಿದಾಗ ಹೆಂಗೆ ಅನ್ನೋದು ಒಂದು ಸಂಕಷ್ಟ ಸೂತ್ರವನ್ನು ಮಾಡಿ, ಈಗ ನಮ್ಮಲ್ಲಿ 20 TMC ಇದ್ದರೆ 10 TMC ಕೊಡೋಣ, ನಮ್ಮಲ್ಲಿ 100 TMC ಇದ್ದರೆ 50 TMC ಕೊಡೋಣ, ನಮ್ಮಲ್ಲೇ 40 TMC ಇದ್ದಾಗ 35 TMC ಕೊಟ್ಬಿಡಿ ಅಂದರೆ ನಮಗೇನು ಮಾಡಬೇಕು? ಇದನ್ನ ಮನವರಿಕೆ ಮಾಡಬೇಕು. ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಅಕ್ಕಪಕ್ಕದ ರಾಜ್ಯಗಳ ಅಣ್ಣ ತಮ್ಮಂದಿರು ಇರಬೇಕು. ತಮಿಳುನಾಡು ಸಹ ಇದನ್ನ ಅರ್ಥ ಮಾಡ್ಕೋಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅಂತ ನಾವು ಕೇಳ್ಕೊತಾ ಇದ್ದೇವೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಮೈಸೂರಿನ ನಮ್ಮ ಬ್ಯೂರೋ ಚೀಫ್ ರಾಘವೇಂದ್ರ ಅವರಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ. ರಾಘವೇಂದ್ರ, ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಕರ್ನಾಟಕ ಬಂದ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? ಅಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಮೈಸೂರಿನಲ್ಲಿ ಪ್ರೊಟೆಸ್ಟ್ಗೆ ಬೀದಿಗಿಳಿದಿರುವಂಥದ್ದು, ಯಾವ ರೀತಿಯ ಒಂದು ಪರಿಸ್ಥಿತಿ ಇರುವಂಥದ್ದಲ್ಲಿ ಅಂತ? ರಾಘವೇಂದ್ರ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಬಹುಶಃ ಲೈನ್ ಕಟ್ ಆಗಿದೆ ಅಂತ ಅನಿಸುತ್ತೆ. ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಮೈಸೂರಿನಲ್ಲಿ ಎಂದಿನಂತೆ ಬಸ್ ಸಂಚಾರ ಇದೆ. ಬಂದ್ನ ಬಿಸಿ ಅಷ್ಟಾಗಿ ತಟ್ಟಿಲ್ಲ ಮೈಸೂರಿಗೆ ಅನ್ನುವಂಥದ್ದು ನಾವು ಕಾಣಬಹುದಾಗಿದೆ. ಮಂಡ್ಯದ ಕಾವೇರಿ ಕೊಳ್ಳದಲ್ಲಿ ಆ ಭಾಗದ ರೈತರು ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದು ನಾವು ನೋಡ್ತಿದ್ವಿ. ಇನ್ನು ಮೈಸೂರಿನಲ್ಲಿ ಯಾವ ರೀತಿ ಇದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ನೋಡ್ತಾ ಹೋದರೆ ಮೈಸೂರಿನಲ್ಲಿ ಎಂದಿನಂತೆ ಬಸ್ಗಳ ಸಂಚಾರ ಇದೆ. ಅಂಗಡಿ ಮುಂಗಟ್ಟುಗಳು ಬೆಳಗ್ಗೆಯಿಂದಲೇ ಒಂದೊಂದಾಗಿ ತೆರೆತಾ ಇರುವಂಥದ್ದು. ಹಾಗಾಗಿ ಮೈಸೂರಿನಲ್ಲಿ ಬಂದ್ನ ಎಫೆಕ್ಟ್ ಅಷ್ಟಾಗಿ ತಟ್ಟಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಪಡೆಯೋಣ ಅಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನುವಂಥದ್ದು. ಆದರೆ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಹರಿಸ್ತಾ ಇರುವಂಥದ್ದನ್ನು ವಿರೋಧಿಸಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಆದರೆ ಬಹುತೇಕ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. ಮತ್ತು ಇಂದಿನಂತೆ ಶಾಲಾ ಕಾಲೇಜುಗಳು ಇರಲಿವೆ. ಆದರೆ ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಸಮಗ್ರ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರೋದ್ರ ಉದ್ದೇಶ ಕಾವೇರಿ ನದಿ ನೀರಿನ ವಿಚಾರ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಭಾಗದ ನದಿ ನೀರಿನ ವಿಚಾರ ಇರಬಹುದು ಮತ್ತು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಘೋಷಿಸಬೇಕು ಅನ್ನುವಂಥ ವಿಚಾರಗಳು ಇವೆಲ್ಲವನ್ನೂ ಮುಂದಿಟ್ಟುಕೊಂಡು ಕರೆ ಕೊಡಲಾಗಿದೆ. ಹಾಗಾಗಿ ಬಂದ್ಗೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಕನ್ನಡ ಪರ ಸಂಘಟನೆಯ ಸದಸ್ಯರು ಒತ್ತಾಯಿಸ್ತಿದ್ರು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಮೈಸೂರಿನ ನಮ್ಮ ಬ್ಯೂರೋ ಚೀಫ್ ರಾಘವೇಂದ್ರ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರಾಘವೇಂದ್ರ, ಮೈಸೂರಿನಲ್ಲಿ ಕರ್ನಾಟಕ ಬಂದ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ?
ಹೌದು ವಸಂತ, ಇವತ್ತು ಬೆಳಗ್ಗೆಯಿಂದಲೇ ಪ್ರತಿಭಟನಾಕಾರರು ಮೈಸೂರಿನ ಏನು ಗ್ರಾಮಾಂತರ ಬಸ್ ನಿಲ್ದಾಣ ಇದೆ, ಸಬರ್ಬನ್ ಬಸ್ ಸ್ಟಾಂಡ್ ಅಂತೇಳಿ, ಅಲ್ಲಿ ಎಲ್ಲರೂ ಕೂಡ ಜಮಾಯಿಸಿ ಅಲ್ಲಿ ಒಂದಷ್ಟು ಪ್ರತಿಭಟನೆಯನ್ನ ಮಾಡಿದ್ರು. ಅಲ್ಲಿ ಬಸ್ಗಳನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು. ಅಷ್ಟರಲ್ಲಿ ಪೊಲೀಸ್ನವರು ಕೂಡ ಆಗಮಿಸಿ ಅವರನ್ನ ಏನು ಪ್ರತಿಭಟನಾಕಾರರು ಇದ್ದಾನೆ ಅವ್ರನ್ನ ವಶಕ್ಕೆ ತಗೊಳ್ಳುವಂತ ಪ್ರಯತ್ನ ಮಾಡಿದ್ರು. ಯಾವುದೇ ಬಲವಂತದ ಬಂದ್ ಮಾಡ್ಕೊಡುದು, ಪ್ರತಿಭಟನೆಯನ್ನ ತಾವು ಮಾಡಬೇಕು ಅಂತೇಳಿ ಪೊಲೀಸ್ನವರು ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಅದನ್ನ ಮೀರಿ ಯಾವಾಗ ಅವರು ಬಸ್ಗಳನ್ನ ತಡೆದು ಬಸ್ಗಳು ಹೊರಗಡೆ ಹೋಗದಿರಂಗೆ ತಡಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಅವ್ರನ್ನೆಲ್ಲರೂ ಕೂಡ ವಶಕ್ಕೆ ತಗೊಂಡಿರ್ತಕ್ಕಂಥದ್ದು. ಇನ್ನು ಸಿಟಿ ಬಸ್ ಸ್ಟ್ಯಾಂಡ್ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಏನು ಬಸ್ಗಳ ಸಂಚಾರ ಎಂದಿನಂತ ಇದೆ. ಮೈಸೂರಿನಲ್ಲಿ ಸ್ವಲ್ಪ ಬಂದ್ನ ಬಿಸಿ ಅಷ್ಟರ ಮಟ್ಟಿಗೆ ತಟ್ಟಿಲ್ಲ. ಅದು ಯಾಕಂದ್ರೆ ಹಿಂದೆನೇ ಮೈಸೂರಿನಲ್ಲಿ ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತೇಳಿ ಇನ್ನು ಆಟೋ ಚಾಲಕರು ಇರ್ಬೋದು, ಹೋಟೆಲ್ ಓನರ್ಸ್ಗಳಿರ್ಬೋದು, ಕೆಲವರೆಲ್ಲ ಹಿಂದೆನೆ ಡಿಕ್ಲೇರ್ ಮಾಡ್ಕೊಂಡಿದ್ರು. ಹಾಗಾಗಿ ಪ್ರೊಟೆಸ್ಟ್ ಮೈಸೂರಿನಲ್ಲಿ ಸಾಂಕೇತಿಕ ಹಂತಕ್ಕೆ ಮಾತ್ರ ತಲುಪಿದೆ. ಆದ್ರೆ ಮಂಡ್ಯ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯದ ಸಂಜಯ ವೃತ್ತ ಏನಿದೆ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಎಲ್ಲರೂ ಒಟ್ಟಿಗೆ ಕೈಗೂಡಿಸಿದ್ದಾರೆ. ಜೊತೆಗೆ ಅಲ್ಲಿ ಸಂಜಯ ವೃತ್ತದಲ್ಲಿ ಈಗಾಗಲೇ ಮ್ಯಾರಥಾನ್ ಪ್ರತಿಭಟನೆಗಳು ಶುರು ಆಗಿದ್ದಾವೆ. ಅದಲ್ಲದೆ ಮಂಡ್ಯ ಭಾಗದಲ್ಲ, ಮಂಡ್ಯ ಇಡೀ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣ ಇರ್ಬೋದು, ಮದ್ದೂರು ಇರ್ಬೋದು, ಎಲ್ಲಾ ಕಡೆ ಕೂಡ ಪ್ರತಿಭಟನೆಗಳು ತೀವ್ರತರವಾಗಿ ನಡೀತಾ ಇದೆ ವಸಂತ್. ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ರಾಘವೇಂದ್ರ.